ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಮಾಲ್ ಡೆಕೋರೇಷನ್ ಜೊತೆಗೆ ನಮ್ಮ ಕಡೆ ಕಜ್ಜಾಯ ಅನ್ನೋದು ದೀಪಾವಳಿಗೆ ಕಂಪಲ್ಸರಿ ಮಾಡ್ತೀವಿ ಗೈಸ್. ಅದನ್ನು ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ತುಂಬ ಜನಕ್ಕೆ ಕಜ್ಜಾಯ ಮಾಡೋದು ಕಷ್ಟ ಅಂತ ಅನಿಸುತ್ತೆ, ಹಾಗೆ ಹೇಗೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಸರಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತು ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಅವರು ಇದನ್ನು ನೋಡಿ ನಿಮಗೆ ಈಸಿಯಾಗಿ ಕಲ್ತ್ಕೋಬೋದು. ಮೊದಲಿಗೆ ನೀವು ಅಕ್ಕಿನ ತೊಳೆದಿಡಬೇಕಾಗುತ್ತೆ. ನಿಮ್ಮ ಹತ್ರ ಕೆಂಪಕ್ಕಿ ಇದ್ದರೆ ಕೆಂಪಕ್ಕಿ, ಇಲ್ಲ ಬಿಳಿ ಅಕ್ಕಿ ಇದ್ದರೆ ಬಿಳಿ ಅಕ್ಕಿನ ತೊಳೆದು ಒಂದು 3 to 4 hours ನೆನೆಸಿದ್ದಾದಮೇಲೆ ಅದನ್ನು ಚೆನ್ನಾಗಿ ಸೋದಿಸ್ಕೊಬಿಡ್ಬೇಕು. ಯಾಕಂದರೆ ತೂತ್ ಬಟ್ಲಲ್ಲಿ ಹಾಕಿ ಫುಲ್ಲು ನೀರೆಲ್ಲನೂ ಡ್ರೈ ಆಗೋವರೆಗೂ ಬಿಡಬೇಕು. ಒಂದು ಬಟ್ಟೆ ಮೇಲೆ ಹಾಕಿ ಒಂದು 1/4 hour ಇಲ್ಲಾಂದರೆ ಒಂದು 1/2 hour ಬಿಟ್ಬಿಟ್ರೆ ಸಾಕು. ಅದು ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಅಕ್ಕಿ ಹಾಕಿದರೆ ಮಿಷಿನ್ಗೆ ಹಾಕ್ಸ್ಕೊಂಡು ಬನ್ನಿ. ಆ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದಾದಮೇಲೆ ಈ ರೀತಿ ಜರಡಿ ಚೆನ್ನಾಗಿ ಇಟ್ಕೋಬೇಕು. ಯಾಕಂದರೆ ಅಕ್ಕಿ ನುಚ್ಚಿರುತ್ತಲ್ವ, ಆ ರೀತಿ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ವಲ್ಪ ಚೆನ್ನಾಗಿ ನುಣ್ಣಕ್ಕೆ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಹಿಡಿದಾಗ ಒಂದು ಸ್ವಲ್ಪ ಉಂಡೆ ಥರ ಕಟ್ಕೋಬೇಕದು, ಆ ರೀತಿ ಇರುತ್ತೆ ಗೈಸ್. ನಾವು ಸ್ವಲ್ಪ ಹಸಿ ಇರಬೇಕಾಗುತ್ತೆ ಅಕ್ಕಿ, ಆವಾಗ ಮಾತ್ರ ಹಾಕ್ಕೋಬೇಕಾಗುತ್ತೆ ಮಿಕ್ಸಿಗೆ ಇಲ್ಲ ಮಿಷಿನ್ಗೆ. ನಾನಿಲ್ಲಿ ವಿಡಿಯೋಗೋಸ್ಕರ ಸ್ವಲ್ಪ ತಗೊಂಡಿದ್ದೀನಿ, ಅಂದರೆ ಒಂದು ಗ್ಲಾಸ್ ಅಕ್ಕಿನ ನೆನೆಸ್ಬಿಟ್ಟು ಅದರಲ್ಲಿ ಮಾಡಿ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ನಾವು ಮಂಗಳವಾರ ನೋಮೋದು, ಅಂದರೆ ನಾವು ಸೋಮವಾರ ಎಲ್ಲಕ್ಕೆ ಇದು ಮಾಡ್ಕೊಳ್ಳೋದು. ಸೊ ಈಗ ನೋಡ್ತಾ ಇರ್ಬೋದು, ನಾನು ನಮ್ಮ ಅತ್ತೆಯವರು ಬೆಲ್ಲ ಎಲ್ಲ ಜಜ್ಜುತ್ತಾ ಇದ್ದಾರೆ. ಬೆಲ್ಲನ ನಾವು ಪುಡಿಯಾಗಿ ಜಜ್ಜಿಕೊಂಡಾಗ ಬೇಗ ಕರಗುತ್ತೆ ಗೈಸ್. ಸೊ ನೋಡಿ ಈ ಥರ. ಮತ್ತು ಅದರಲ್ಲಿ ಲಿಕ್ವಿಡ್ ಥರ ಇದೆಯಲ್ವ, ಅದು ನೀರು ನಾವು ಏನು ಅಕ್ಕಿ ನೆನೆಸಿದ್ವಲ್ವ ಅದರಲ್ಲೇ ಒಂದು ಸ್ವಲ್ಪ, ಅಂದರೆ ಒಂದು 1/4 ಗ್ಲಾಸ್ ಸ್ವಲ್ಪ ಗೈಸ್. ಹೆಂಗೆ ಅಂದರೆ ಏನಂತಾರೆ, ಒಂದು 4-5 ಚಿಟಿಕೆ ಅಷ್ಟು ಮಾತ್ರ ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪಾಕ ತಗೋಬೇಕಾಗುತ್ತೆ. ಪಾಕ ಯಾವ ರೀತಿ ತಗೊಳ್ಳೋದು ಅನ್ನೋದೇ ಮೇಯ್ನ್ ಕಜ್ಜಾಯದಲ್ಲಿರೋದು. ಸೊ ನೀವು ತುಂಬ ಗಟ್ಟಿ ಪಾಕ ತಗೊಂಡಾಗ ಕಜ್ಜಾಯ ಅನ್ನೋದು ತುಂಬ ಗಟ್ಟಿ ಬಂದುಬಿಡುತ್ತೆ. ಗಟ್ಟಿ ಪಾಕ ತೊಗೊಳಕ್ಕೆ ಹೋಗಬಾರ್ದು. ಹಾಗೆ ಲಿಕ್ವಿಡಾಗಿ ಅಂದರೆ ಒಂದೇಳೆ ಪಾಕ ಕೂಡ ತೆಗಿಬಾರ್ದು. ಯಾವ ರೀತಿ ಪಾಕ ತೆಗಿಬೇಕು ಅಂದರೆ, ಫಸ್ಟು ಒಂದು ಬಟ್ಲಲ್ಲಿ ನೀರು ತಗೊಂಡು ಆ ಒಂದು ನಾವು ತೆಗ್ದಿದ್ದೀವಲ್ವ ಪಾಕನ, ಆ ಪಾಕನ ನೀರಲ್ಲಿ ಹಾಕಿದಾಗ ಅದು ನಿಮಗೆ ಉಂಡೆ ಥರ ಕಟ್ಕೊಂಡು ಒಂದು ಸ್ವಲ್ಪ ಇದರಲ್ಲಿ ಒಂದು ಯಾವ ಥರ ಅಂದರೆ ಉಂಡೆ ಥರ ಕಟ್ಕೊಂಡು ನಮಗೆ ಈ ಪ್ರೆಸ್ ಮಾಡೋಕ್ಕಾಗಬೇಕು, ಆ ರೀತಿ ಪಾಕ ತೊಗೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು. ಇವಾಗ ನಮ್ಮ ಅತ್ತೆಯವರು ಇಲ್ಲಿ ನೀರಲ್ಲಿ ಹಾಕಿದಾರಲ್ವ, ಅದಾದಮೇಲೆ ಉಂಡೆ ಕಟ್ಕೊಂಡು ನೋಡಿ ಈ ರೀತಿ ಪಾಕ ಇರಬೇಕು. ಸೊ ಅದಕ್ಕೆ ಪಾಕ ತಗೊಂಡಿದ್ದಾದಮೇಲೆ ನಾವಿದಕ್ಕೆ ಎಳ್ಳು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಹಾಗೆ ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಕೋಬೇಕು. ಸೊ ಅದನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟು ನಾವೇನು ಮಿಕ್ಸಿನ್ಗೆ ಹಾಕ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಕ್ ಮುದ್ದೆ ತೊಳಿಸ್ಬೇಕಾದ್ರೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವಲ್ವ ಆ ರೀತಿ. ಇದಕ್ಕೆ ನೀರು ಅದೆಲ್ಲ ಹಾಕ್ಕೊಂಡು ಯಾವುದೇ ರೀತಿ ಮಿಕ್ಸ್ ಮಾಡ್ಕೋಬಾರ್ದು. ಏನು ಪಾಕ ಇದೆಯಲ್ವ ಆ ಪಾಕದಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೀವಿವಾಗ ಅಕ್ಕಿ ಹಿಟ್ಟೆಲ್ಲ ಹಾಕಬೇಕಾದ್ರೆ ಕೆಲವೊಬ್ಬರಿಗೆ ತುಂಬ ಗಟ್ಟಿ ಬಂದುಬಿಟ್ಟಿರುತ್ತೆ. ಅದು ಒಂದು 3 hours ಬಿಟ್ಟಿದ್ದಾದಮೇಲೆ ಗಟ್ಟಿ ಬಂದುಬಿಟ್ಟಿರುತ್ತೆ. ಹಾಗೆ ತುಂಬ ನೀರಾಗೆ ಇದ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಇದ್ದಾಗ ಕೂಡ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ನೀವು ಇದನ್ನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾದ್ರೆ ಯಾವ ಹದದವರೆಗೂ ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಂದರೆ, ನಿಮಗೆ ಸ್ವಲ್ಪ ಲಿಕ್ವಿಡ್ ಆಗೇ ಇರಬೇಕು. ತುಂಬ ಅಂದರೆ ಒಂದೇ ಸಲ ಮುದ್ದೆ ಥರ ತೊಳಿಸ್ಬಿಡೋದು ಆ ಥರ ಎಲ್ಲ ಮಾಡ್ಕೋಬಾರ್ದು. ಸ್ವಲ್ಪ ಲಿಕ್ವಿಡ್ ಆಗೇ ಇರಬೇಕು ನೀವು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ. ಸೊ ಆವಾಗ ನೀವು ಒಂದು 3 to 4 hours ಬಿಟ್ಟ ಮೇಲೆ ಅದು ಫುಲ್ ಗಟ್ಟಿ ಆಗುತ್ತೆ, ಅಂದರೆ ನಿಮಗೆ ಕಜ್ಜಾಯ ಮಾಡೋ ಅದಕ್ಕೆ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಉಂಡೆ ಎಲ್ಲ ಕಟ್ಕೋಬಾರ್ದು ಅದು. ಸೊ ಇವಾಗ ತೋರಿಸ್ತೀನಿ ನೋಡಿ ಯಾವ ಅದಕ್ಕೆ ನೀವು ಎತ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನೋಡಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀರಲ್ವ, ಇದನ್ನು ನೀವು ಒಂದು 3 hours ಬಿಟ್ಬಿಟ್ಟು ಹಾಗೆ ಸುಟ್ಕೋಬೋದು. ಇನ್ನೂ ಸ್ವಲ್ಪ ಲಿಕ್ವಿಡ್ ಆಗಿಬಿಟ್ರೆ ನೆಕ್ಸ್ಟ್ ಡೇಗೆ ಸರಿ ಹೋಗುತ್ತೆ. ನೋಡಿ ಈ ರೀತಿ ನೀವು ಈ ರೀತಿ ಎತ್ತಿದಾಗ ಈ ರೀತಿ ಜಾರಬೇಕು ಗೈಸ್, ಅಷ್ಟೇ. ಇವಾಗ ನಮಗೆ ಕಜ್ಜಾಯ ಪಾಕ ಎಲ್ಲ ಎತ್ಕೊಂಡಿದ್ದು ಸರಿ ಹೋಗಿದೆ. ಸೊ ಇವಾಗ ಇದನ್ನು ನಾವು ಒಂದು 3 hours ಹಾಗೆ ಬಿಟ್ಬಿಡ್ತೀವಿ. ಸೊ 3 to 4 hours ಬಿಟ್ಟು ಆಮೇಲೆ ಸುಟ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ನಾವು ನೈಟ್ ಎತ್ತಿ ಬೆಳಗ್ಗೆಗೆ ಬಿಡ್ತೀವಿ ಅಂದರೆ ಇನ್ನೂ ಸ್ವಲ್ಪ ಮೆತ್ತಕ್ಕೆ ಎತ್ತಿದ್ರೆ ಒಳ್ಳೆಯದು. ಅಥವಾ ನಿಮ್ಗೆ ಇವಾಗ ನೀವು ಪಾಕ ಎತ್ತಿರ್ತೀರಾ, ತುಂಬ ಮೆತ್ತಗೆ ಹೋಗಿದೆ ಅನ್ಕೊಳ್ಳಿ, ಅದಕ್ಕೆ ಸ್ವಲ್ಪ ರವೆ ಹಾಕಿದ್ರೆ ಗಟ್ಟಿ ಬರುತ್ತೆ. ಇಲ್ಲ ಅಂದರೆ ಅಕ್ಕಿ ಹಿಟ್ಟನೆ ಮತ್ತೆ ನೀವು ಸ್ವಲ್ಪ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ರೆ ಗಟ್ಟಿ ಬರುತ್ತೆ. ಆಮೇಲೆ ಹೂರ್ಣ ಏನಾದರೂ ಗಟ್ಟಿ ಆಗಿಬಿಟ್ಟಿದೆ ಅಂತಂದರೆ, ಅಂದರೆ ಕಜ್ಜಾಯ ಸುಡಬೇಕಾದ್ರೆ ತುಂಬ ಗಟ್ಟಿ ಆಗಿಬಿಟ್ಟಿದೆ ಅಂದರೆ ಅಡುಗೆ ಎಣ್ಣೆ ಏನಿದೆಯಲ್ವ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀವು ಈ ರೀತಿ ತಟ್ಕೊಳ್ಳಿ, ಆರಾಮಾಗಿ ಬರುತ್ತೆ. ತುಂಬ ಈಸಿ ಗೈಸ್ ಆ್ಯಕ್ಚುಲಿ ಕಜ್ಜಾಯ ಮಾಡೋದು. ಆದರೆ ಏನು ಗೊತ್ತಾ, ಹೇಳ್ಕೊಡೋಕ್ಕೆ ಯಾರ್ಯಾರು ಇರಲ್ವೋ ಅಂಥ ಮನೆಗಳವ್ರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಈಸಿ ಆಗುತ್ತೆ ಅಂತ ಅಂದ್ಕೊಳ್ಳಿ.
ಕೇಳ್ಕೊಳ್ತೀನಿ. ಒಂದ್ಸಲ ನೀವೇನಾದರೂ ಹೇಳಿಸ್ಕೊಂಡು ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಟೈಮ್ 100% ನೀವೇ ಮಾಡ್ತೀರಾ. ಏನೇ ಆಗಲಿ ಕಲಿಯೋವರೆಗೂ ಅಷ್ಟೇ ಕಷ್ಟ, ಕಲ್ತ ಮೇಲೆ ಎಲ್ಲ ಈಸಿ ಅಲ್ವಾ. ಸೊ ಅದೇ ಥರ ಇದು ಕೂಡ. ಸೊ ನೋಡಿ ಪೂರಿ ಅದಕ್ಕೆ ಇದನ್ನು ತಟ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದು ಅಷ್ಟೇ. ಎಣ್ಣೆ ಚೆನ್ನಾಗಿ ಕಾದಿದೆ, ಇವಾಗ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಈ ಒಂದು ನಾವು ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀವು ಬೇಯಿಸ್ಕೊಳ್ಳಿ, ಮತ್ತು ಬ್ರೌನ್ ಕಲರ್ ಬಂದರೆ ಸಾಕು, ಕಜ್ಜಾಯ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಅರ್ಥ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬ್ರೌನ್ ಕಲರ್ ಬಂದಿದೆ ಅಂತ ಹೇಳಿಬಿಟ್ಟು. ಈ ಕಜ್ಜಾಯನ ಕೆಲವೊಬ್ಬರು ಮೊಸರಲ್ಲಿ ಕೂಡ ನೆನೆಸ್ಕೊಂಡು ತಿಂತಾರೆ. ಸೊ ಅದನ್ನು ನಾನು ಹಬ್ಬದ ಟೈಮಲ್ಲಿ ನನ್ನ ಹಸ್ಬೆಂಡು ಅದೇ ಥರ ಮಾಡ್ತಾರೆ. ಸೊ ಅದನ್ನು ನಾನು ನಿಮ್ಗೆ ಆವಾಗ ತೋರಿಸ್ತೀನಿ. ಸೊ ನೋಡಿ ಇವಾಗ ಕಜ್ಜಾಯ ರೆಡಿ ಆಗಿದೆ. ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಅಷ್ಟೇ ಗೈಸ್. ಸೊ ಹಾಗೆ ಆಯಿಲ್ ಇರುತ್ತಲ್ಲ ಅದನ್ನ ನೀವು ಟಿಶ್ಯೂ ಕೂಡ ಒರೆಸ್ಕೊಂಡ್ರೆ ಹೋಗ್ಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ ನಮ್ಮ ಕಜ್ಜಾಯಗಳು. ಸೊ ಈ ರೀತಿ ಮಾಡ್ಕೊಳ್ಳಿ, ಆರಾಮಾಗಿ ತಿನ್ಕೊಳ್ಳಿ, ಯಾರ ಸಪೋರ್ಟು ಕೂಡ ಬೇಕಾಗಿಲ್ಲ. ನಮಗೆ ಹೊಸ್ದಾಗಿ ಮದುವೆ ಆಗಿದ್ರೆ ಅಯ್ಯೋ ಬರಲ್ಲ ಅನ್ನೋ ಭಯನೂ ಇರೋದಿಲ್ಲ ಗೈಸ್. ತುಂಬ ಈಸಿಯಾಗಿರುತ್ತೆ, ಆರಾಮಾಗಿ ಮಾಡಿ ಆರಾಮಾಗಿ ತಿನ್ನಿ. ನಿಮ್ಮ ಹಸ್ಬೆಂಡ್ಗೂ ಕೊಡಿ, ನಿಮ್ಮ ಸುತ್ತಮುತ್ತ ಇರೋರಿಗೂ ಕೊಡಿ. ಹ್ಯಾಪಿ ದಿವಾಲಿ ಎಲ್ಲರಿಗೂ. ಸೊ ಹಾಗೆ ನನ್ನ ಮಾಂಗಲ್ಯ ಚೈನಲ್ಲಿ ಚೈನ್ ಚೇಂಜ್ ಮಾಡಿಸ್ಬೇಕಿತ್ತು, ಅದಕ್ಕೆ ಹೋಗಿ ಚೈನ್ ಚೇಂಜ್ ಮಾಡಿಸ್ಕೊಬರೋಣ ಅಂತ ಬಂದಿದ್ದೆ. ಇನ್ನೂ ಗೋಲ್ಡ್ ಮಾಡಿಸ್ಕೊಳ್ಳೋ ಅಷ್ಟು ಭಾಗ್ಯ ಬಂದಿಲ್ಲ ಗೈಸ್. ಸೊ ಅದು ಯಾವಾಗ ಬರುತ್ತೆ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ. ಸೊ ನನಗಾದರೂ ಗೋಲ್ಡ್ ಮೇಲೆ ಅಷ್ಟೊಂದು ಆಸೆ ಏನೂ ಇಲ್ಲ, ಬಟ್ ಆದರೂ ಕೂಡ ಇರಲಿ ಅಂತ ಅಷ್ಟೇ. ಸೊ ಆಮೇಲೆ ನೋಮ್ ನೋಡೋಣ ಅಂದ್ಕೊಂಡೆ. ನಮ್ಮ ಕಡೆ ಈ ರೀತಿ ನೋಮ್ ತೊಗೊಳ್ತೀವಿ ಗೈಸ್, ಬೆಳ್ಳಿ ತೊಗೊಳ್ತೀವಿ, ಗೋಲ್ಡ್ ತೊಗೊಳ್ತೀವಿ. ಸೊ ಅದಕ್ಕೆ ಸರಿ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಮಾವ ತೊಗೊಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಸುಮ್ಮನೆ ಬಂದ್ವಿ. ಆಮೇಲೆ ಚೈನೆಲ್ಲ ತೊಗೊಂಡು ಹಾಗೆ ಮನೇಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೆ. ಈಗ ನೋಡ್ತಾ ಇರ್ಬೋದು ಕಿಚನಲ್ಲೆಲ್ಲನೂ ಈ ರೀತಿ ಲೈಟ್ ಇಟ್ಟಿದ್ದೆ. ಹಾಗೆ ಮೇಲೆ ಅದು ಸ್ಟ್ರಿಪ್ ಲೈಟ್ ಬರುತ್ತಲ್ಲ ಅದನ್ನು ಹಾಕಬೇಕು, ಬಟ್ ಅದು ಲೈಟ್ ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಲೈಟ್ಸ್ ಹಾಕ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಿತ್ತು. ಆಮೇಲೆ TV ಶೋಕೇಶ್ ಇರುತ್ತಲ್ವ ಅಲ್ಲಿ ಈ ರೀತಿ ದೀಪಗಳೆಲ್ಲ ಇಡೋ ಥರ ಡೆಕೋರ್ ಮಾಡಿದ್ದೆ. ಆಮೇಲೆ ಈ ವಾಲ್ ಅಂತೂ ಫುಲ್ಲು ಫೋಟೋ ಫ್ರೇಮ್ಸಲ್ಲಿ ತುಂಬಿಸ್ಬಿಟ್ಟು ಈ ರೀತಿ ಡೆಕೋರೇಷನ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಸಖತ್ತಾಗಿ ಕಾಣ್ತಿದೆ ಡೈರೆಕ್ಟಾಗಿ ನೋಡಿದಾಗಲೂ ಕೂಡ. ಸೊ ಗೈಸ್ ಇಷ್ಟ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಆರಾಮಾಗಿ ಕಜ್ಜಾಯ ಮಾಡಿಕೊಂಡು ದೀಪಾವಳಿ ಸೆಲೆಬ್ರೇಟ್ ಮಾಡಿ ಗೈಸ್. ಹ್ಯಾಪಿ ದಿವಾಲಿ, ಬಾಯ್ ಬಾಯ್.